ಮಂಡಳಕ್ಕೆಂದು ನಾವೆಲ್ಲರೂ ಕೂಡ ಕೇಳಿಲ್ಲ. ಇದು ಗ್ರೂಪಿಸಮ್ ಇದೇನು ಭಾಳ ಮುಚ್ಚಿ ಮರಿಲ್ಲ, ಇದು ಎಲ್ಲ ಕಡೆ ಇದೇ ಇರ್ತದೆ. ಅದ್ರ ಪಕ್ಷದ ವಿಚಾರದಾಗ ಆಂತರಿಕವಾಗಿರ್ತದೆ. ಅದು ಇವತ್ತು ನೀವು ಕೇಳಕತ್ತೀವಿ ಅಂತ ನಾನು ಹೇಳಕತ್ತೀನಿ. ನಾವು 2013 ಈ ಅಪ್ರೋಚ್ ನಾಡ್ಬಿಟ್ಟು ಪರವಾಗಿನೇ ನಾವು ಗಟ್ಟಿಯಾಗಿ ನಿಂತಿದ್ದೆ. 2018 ಇನ್ನೊಬ್ಬರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೆ. ಈಗ ಎಲ್ಲರಿಗೂ ಏನಾಗ್ತದೆ, ನಾವು ಒಂದ್ಸಲ ಎಂ ಬಿ ಪಾಟೀಲ್ರೆ 3 ಸಲ ನೀವು ಆಗಿರಿ, ಶಿವಾನಂದ ಪಾಟೀಲ್ರೆ ನೀವು 2 ಸಲ ಆಗಿರಿ, ಅಪ್ಪಾಜಿ ನಾಡಗೌಡ್ರೆ ನೀವು 1 ಸಲ ಆಗಿರಿ. ಆಮೇಲೆ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಕ್ಯಾಬಿನೆಟ್ ರ್ಯಾಂಕ್ ಇಟ್ಕೊಂಡು ಯಾಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತದ. ಎಷ್ಟು ಜನ ಎಮ್ ಎಲ್ ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವಕಾಶ ಅಕೊಮಡೇಟ್ ಮಾಡ್ಬೇಕಂತಕ್ಕಂಥ ಉದ್ದೇಶಕ್ಕೆ ಮಾಡಿದ್ದಾರೆ. ಅದಕ್ಕೆ ನನಗೆ ಇದೊಂದು ಸಹಾಯ ಮಾಡಿ ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡಿದ್ದೆ. ನಾಯಕರುಗಳಿಗೂ ಮನವಿ ಮಾಡ್ಕೊಂಡಿದ್ದೆ, ಇವರಿಗೂ ಸಹಕಾರ ಮಾಡ್ರಿ ಅಂತ ಹೇಳ್ತೀನಿ. ಎಲ್ಲ ನಾನು ಕಲಿಸೋದ ಅದಕ್ಕೆ ನೀವು ಎಲ್ಲರೂ ಆಗಿರಿ. ನೀವು ಆಗೋದಾಗ ಅಪೇಕ್ಷೆ ನಿಮ್ಮ ನನಗೆ ಇತ್ತವಾಗ ನೀವು ಎಲ್ಲ ರೀಚ್ ಆಗಿರಿ, ನಮಗೂ ಅವಕಾಶ ಕೊಡ್ರಿ ಅಂತಕ್ಕಂಥ ಅಪೇಕ್ಷೆ ಅದ. ಅವ್ರು ಏನಾದ್ರು ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ನಿಯೋಗ ಹೋಗೋಣಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವು ಹೋಗೋಣಂದ್ರೆ ನಾನು ರೆಡಿ ಇದ್ದೀನಿ. 6 ಜನರಿಗೆ ಅವ್ರಿಗೆ ಕೇಳಬೇಕು. ನಂದು ಹೇಳಕ್ ಹಾಕದ ನಾನು ಬರ್ತೇನೆ. ಅಪ್ಪಾಜಿ ನಾಡ್ಗಳು ರಾತ್ರಿ 12 ಗಂಟೆಗೆ ಕರೀಲಿ, ನಾನು ಬರ್ತೇನೆ. ಸರ್, ಈಗ ಅಪೇಕ್ಷೆ ನಿಮ್ಗೆ ಅಪೇಕ್ಷೆ ಇದೆ ಅದನ್ನೆಲ್ಲರೂ ಕೂಡ ಹೇಳಿದ್ದೀನಿ. ಎಲ್ಲರಿಗೂ ಹೇಳಿದ್ದಾರೆ ಸರಿ, ಸಚಿವರು ಇರೋರಿಗೆ, ಶಾಸಕರಿಗೆ ಎಲ್ಲರಿಗೂ ಹೇಳಿದ್ರೆ ನಿಮ್ಮ ಮುಖಾಂತರ ಹೇಳಕತ್ತೇನೆ ಸರ್. ಇದಕ್ಕೆ ನೀವೇನೋ ಮಾತಾಡಿದ್ರು ಸರ್, ಕೆಲವೊಬ್ರು ಮಾತಾಡಿ ಏನಂತ